ಸರ್ಕಾರಕ್ಕೆ ಬೇಕೇ ಬೇಕು. ಈಗ 5-6-7 ತಿಂಗಳಾಯ್ತು ರೀ ನಮ್ಗೆ ದುಡ್ಡು ಬರಲ್ಲ ರೀ ಸರ್. ನಮ್ಗೇನು ಹೊಲ ಇಲ್ಲ ಏನಿಲ್ಲ, ದಿನ ಮಾಡಿದ್ರೆ ಹೊಟ್ಟೆ ತುಂಬ್ತದೆ ಸರ್. ಮಕ್ಕಳು ಒಬ್ಬ ಮಗನ ಯಾರ್ದವ್ರು ಮಾಡ್ಲತ್ತಾರ ಉಳ್ಳತ್ತಾರ, ನಮ್ಗೇನು ಅವ್ರನ್ನ ದುಡ್ಡು ಕೊಡೋದಿಲ್ಲ ಏನಿಲ್ಲ. ಹೋದ್ರೆ ಆಪರೇಷನ್ ಆಯ್ತು ರೀ ಸರ್, ಇಲ್ಲೇ ಬಸ್ ಬಲ್ಲಿ ಒಂದು ದುಡ್ಡು ಅವ್ರು ರೊಕ್ಕ ಕೊಟ್ಟಿಲ್ಲ. 50-60 ರೂಪಾಯಿ ದುಡ್ದು ಮಾಡಿ ಹಾಕಿದೇವ್ರಿ ಸರ್ ನಾವು. ನಿಮ್ಗೆ ಎಷ್ಟು ವರ್ಷದಿಂದ ನಿಮಗೆ ವಿಧವೆ ವೇತನ ಬರ್ತಾ ಇಲ್ರಿ? ಈಗ 6-7-8 ತಿಂಗಳು ಆಯ್ತು ರೀ. ನಿಮ್ಮ ಯಜಮಾನ್ ತೀರ್ಕೊಂಡು ಎಷ್ಟು ವರ್ಷ ಆಯ್ತು ರೀ? ಈಗ 10 ವರ್ಷ ಆಯ್ತು. ಮೊದಲು ಬರ್ತಾ ಇತ್ತು? ಬರ್ತಾ ಇತ್ತು ರೀ. ಇವಾಗ 6 ತಿಂಗಳಾಯ್ತು. 7 ತಿಂಗಳು ಆಯ್ತು ರೀ. 7-8ನೇ ತಿಂಗಳು 7 ತಿಂಗಳು. ಅರ್ಜಿ ಮತ್ತೆ ರಿನಿವಲ್ ಅರಿತದ ಹಾಕಿದ್ದೀರಿ? ಹಾಕಿದೇವ್ರಿ ಸರ್. ಎಷ್ಟು ದಿನ ಆಯ್ತು ಹಾಕಿ? ಈಗ ಹಾಕಿ 5-6-8 ದಿನ ಆಯ್ತು ರೀ ಸರ್. 8 ದಿನ ಆಯ್ತು. ಅಂದ್ರೆ ಏನಾದ್ರು ಅಪ್ರೂವ್ ಆಗಿ ನಿಮಗೆ ಬರಬೇಕಲ್ಲ ಇನ್ನು? ಬರ್ಬೇಕಾರೆ ದುಡ್ಡೇ ಇಲ್ಲ ನೋಡಿ ಸರ್. ಅಂದ್ರೆ 6 ತಿಂಗಳಿಂದ ಅಮೌಂಟ್ ಬರ್ತಾ ಇಲ್ಲ. ಈಗ ಮೊನ್ನೆ ಅರ್ಜಿ ಹಾಕಿದ್ರಿ. ಇವತ್ತು ಮೂಲ ನಿವಾಸಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸುಮಾರು ಸಾವಿರಾರು ಜನ ಯಾರು ವಿಧವೆಯರು, ಅಂಗವಿಕಲರು, ಏನು ವಯಸ್ಸಾದಂಥ ಅರ್ಹರು ಕೂಡ ಇವತ್ತು ಜಿಲ್ಲಾ ಆಡಳಿತಕ್ಕೆ ಬಂದು ನಾವೇನು ಆಗ್ರಹ ಮಾಡ್ಲತ್ತೀವಿ ಅಂತಂದ್ರೆ, ಇವತ್ತು ವೃದ್ಧಾಪ್ಯ ವೇತನ ಅಂತಂದ್ರೆ ಅವ್ರಿಗೆ ವಯಸ್ಸಾಗಿರ್ತದ, ಅವರಿಗೆ ಆದಾಯ ಪ್ರಮಾಣ ಪತ್ರ ಕೇಳತ್ತಾರ ಅಧಿಕಾರಿಗಳು. ಇವತ್ತು ನಾವು ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀವಿ ಅಂತಂದ್ರೆ ಅದ್ರ ಹೆಸರೇ ವೃದ್ಧಾಪ್ಯ ವೇತನ ಅದ. ಅಂದ್ರೆ ವಯಸ್ಸಾದ್ಮೇಲೆ ಅವ್ರಿಗೆ ಮಾಶಾಸನ ಕೊಡಬೇಕು. ಆ ವಯಸ್ಸಾದ್ಮೇಲೆ ಸರ್ಕಾರ ಮಾಶಾಸನ ಕೊಡ್ಲತ್ತಂದ್ರೆ ಅವ್ರಿಗೆ ಆದಾಯ ಪ್ರಮಾಣ ಪತ್ರ ಯಾಕೆ ಕೇಳ್ತೀರಿ? ಆದಾಯ ಪ್ರಮಾಣ ಪತ್ರ ಅವ್ರಿಗೆ ಯಾಕೆ ಬೇಕು ಅಂತಕ್ಕಂಥದ್ದನ್ನು ನಾವು ಬಲವಾಗಿ ಸರ್ಕಾರಕ್ಕೆ ಖಂಡನೆಯನ್ನು ಮಾಡ್ಲತ್ತೀವಿ. ಇನ್ನೊಂದು ವಿಶೇಷವಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಏನು ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳು ಸಂಪೂರ್ಣವಾಗಿ ಇವತ್ತು ದಾರಿ ತಪ್ಪ್ಯವ. ಯಾಕಂತ ಕೇಳಿದಾಗ ಯಾರು ವಯಸ್ಸಾದವರ, ಯಾರು ಹ್ಯಾಂಡಿಕ್ಯಾಪ್ಟಾರ, ಯಾರಿಗೆ ಕೈ ಇಲ್ಲ, ಯಾರಿಗೆ ಕಾಲಿಲ್ಲ, ಯಾರಿಗೆ ಕಣ್ಣಿಲ್ಲ ಅಂಥವ್ರಿಗೆ ಇವತ್ತು ಮಾಶಾಸನಗಳು ಬರ್ತಾ ಇಲ್ಲ. ನಮ್ಗೆ ಭಾಳ ನೋವು ಅನ್ನಿಸ್ತದ. ಯಾಕಂತ ಕೇಳಿದಾಗ ಯಾರಿಗೆ ಕೈ ಅವ ಅವ್ರಿಗೆ ಕೈ ಇಲ್ಲ ಅಂತೇಳಿ ಮಾಶಾಸನಗಳು ಹೊಂಟವ, ಯಾರಿಗೆ ಕಾಲವ ಅವ್ರಿಗೆ ಕಾಲಿಲ್ಲ ಅಂತಗಳು ಮಾಶಾಸನಗಳು ಹೊಂಟವ, ಯಾರಿಗೆ ಗಂಡಿಲ್ಲ ಅವರಿಗೆ ಗಂಡು ಸತ್ತಾನಂತೇಳಿ ಮಾಶಾಸನಗಳು ಹೊಂಟವ. ಇದಕ್ಕೆ ಅಧಿಕಾರಿಗಳಾದಂಥ ತಾವುಗಳು ಏನು ಮಾಡ್ಲತ್ತೀರಿ? ಇವತ್ತು ಯಾರು ಅಪ್ಲಿಕೇಶನ್ ಹಾಕಿರ್ತಾರ ಅವ್ರ ಮನೆಗೆ ಹೋಗಿ ಪರಿಶೀಲನೆ ಮಾಡಬೇಕು. ನಿಮ್ಮಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಅದ, ನಿಮ್ಮಲ್ಲಿ ಆಡಳಿತ ಮಾಡತ್ತೀವಿ ಅಂತಂದ್ರೆ ಈಗಾಗಲೇ 3-4-5-6 ತಿಂಗಳಿಂದ ಮಾಶಾಸನ ಏನು ಹೊಂಟಿಲ್ಲಲ್ಲ, ಆ ಅಪ್ಲಿಕೇಶನ್ಗಳು ಸರಿಯಾಗಿ ಪರಿಶೀಲನೆ ಮಾಡಬೇಕು. ಏನಂದ್ರೆ ಇವ್ರಿಗೆ ಯಾಕೆ ಬಂದಾಗ್ಯವ, ಇವ್ರಿಗೇನು ಗಂಡು ಸತ್ತನ, ಇವ್ರಿಗೇನು ಹ್ಯಾಂಡಿಕ್ಯಾಪ್ಟ್ ಕೈ ಇಲ್ಲ, ಕಾಲಿಲ್ಲ, ವಯಸ್ಸಾಗ್ಯದ ಅಂತೇಳಿ ನಾವು ಸರ್ವೆ ಮಾಡಿದ ಪ್ರಕಾರ ಸುಮಾರು ಹಳ್ಳಿಗಳದಾಗ ವಯಸ್ಸಾದಂಥವ್ರಿಗೆ ರೊಕ್ಕ ಹೊಂಟಿಲ್ಲ, ಗಂಡು ಸತ್ತಂಥವ್ರಿಗೆ ರೊಕ್ಕ ಹೊಂಟಿಲ್ಲ, ಅಂಗವಿಕಲರಿದ್ದಂಥವ್ರಿಗೆ ರೊಕ್ಕ ಹೊಂಟಿಲ್ಲ. ಅದಕ್ಕೆ ಜಿಲ್ಲಾಡಳಿತ ಮೂಲಕ ನಾವೇನು ಆಗ್ರಹ ಮಾಡ್ತೀವಿ ತಮ್ಮ ಮಾಧ್ಯಮಗಳ ಮೂಲಕ ಅಂತಂದ್ರೂ ಕೂಡ ನೀವು ಹಾಕ್ಲತ್ತೀರಿ. ಸರ್ಕಾರ ಇವತ್ತು ಜಾರಿಗೆ ಮಾಡಿದಂಥ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆ ಇವತ್ತ ದಿಕ್ಕು ತಪ್ಪಲತ್ತದ, ದಾರಿ ತಪ್ಪಲತ್ತದ. ಈ ಯೋಜನೆ ಏನು ಅರ್ಹರಿಗೆ ಮುಟ್ಟಬೇಕಾದ್ರೆ ನೀವು ವಿಶೇಷ ಕಾಳಜಿ ವಹಿಸಿ ಮಾಶಾಸನ ಶಿಬಿರಗಳನ್ನು ಆಯೋಜನೆ ಮಾಡಬೇಕು. ಸ್ಥಳದಲ್ಲಿಯೇ ಏನು ಮಂಜೂರಾತಿ ಪ್ರಮಾಣ ಪತ್ರ ಕೊಡಬೇಕು. ಒಂದು ವೇಳೆ ಕೊಡಲಿಲ್ಲ ಅಂತಂದ್ರೆ ನಾವು ಬೆಂಗಳೂರು ತನಕ ಕೂಡ ಹೋಲಕ್ಕ ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಯಿದರು ಮೇನು ಪಿಂಚಣಿ ಯೋಜನೆಯ ಏನು ವಂಚಿತರೆಲ್ಲ ನಾವು ತಯಾರಾಗಿದ್ದೀವಿ ಅಂತೇಳಿ ಈ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್. ಮಾರುತಿ ಗಂಜಗಿರಿ ಮೂಲ ನಿವಾಸಿ ಸಂಘಟನೆಗಳ ಒಕ್ಕೂಟದ ಮುಖಂಡ. ಪೂರ್ತಿ ಆಫೀಸ್ ಓಡಾಡಿದಾಗ ನಿಮ್ಮ ಪಿಂಚಣಿಗೆ ಚಾಲು ಇದೆ 5-6 ತಿಂಗಳಿಂದ ನಮ್ಮ ಆದಷ್ಟು ಕಷ್ಟಗಳು ಭಾಳಷ್ಟು ಆಗ್ತಾ ಇದೆ. ನಮಗೆ ಚಾ ಕೊಡ್ಲಿಕ್ಕೆ ಯಾವುದೇ ರೊಕ್ಕದ ಖರ್ಚೇ ಇಲ್ಲ. ಮತ್ತು ಎಷ್ಟು ಸಲ ಆಫೀಸ್ನಲ್ಲಿ ತಹಶೀಲ್ದಾರ್ ಸಾಹೇಬ್ರ ಬಳಿ ಓಡಾಡಿದ್ರೆ ಸಹಿತ ನಿಮ್ಮ ಪಿಂಚಣಿ ಚಾಲು ಆದ ನಂತರ ನಮ್ಮ ಖಾತಾದಲ್ಲಿ ಬರ್ತಾ ಇಲ್ಲ. ಮತ್ತು ಅನೇಕ ಇವುಗಳನ್ನು ನಮಗೆ ಭಾಳಷ್ಟು ತೊಂದರೆ ಆಗ್ಲತ್ತವ. ಕೈ ಇಲ್ಲ, ಕಾಲಿಲ್ಲ, ಯಾವುದಿಲ್ಲ ಅಂತ ಹೇಳಿದ್ರೆ ಎಷ್ಟು ಸಲ ಇದು ಹೇಳಿದ್ರೆ ಮಧ್ಯವರ್ತಿ ಹಿಡ್ಕೊಂಡು ಅವೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಅಸಲು ಬರುವ ಪಿಂಚಣಿಗಳನ್ನು ನಮಗೆ ಯಾವುದು ಮುಟ್ತಾ ಇಲ್ಲ. ನಮಗೆ ಕನಿಷ್ಠ ಈಗ 7-8 ತಿಂಗಳಾಗಿದೆ. ನಮಗೆ ಸುಮಾರು 1980ರಿಂದ 50 ರೂಪಾಯಿ ಅಂತ ಹಿಡ್ಕೊಂಡು 100 ರೂಪಾಯಿ ಆಯಿತು, 100 ಆಯಿತು, 400 ಆಯಿತು, 500, 600, ಈಗ 1400ವರೆಗೆ ಮುಟ್ಟ್ಯದ. ಈಗ ಕನಿಷ್ಠ ಏನಿಲ್ಲ ಅಂದ್ರೆ 30-35-40 ವರ್ಷದಿಂದ ಹೊಂಟದ. ಆದರೆ ಈಗ ಸುಮಾರು ಒಂದು 5-6 ತಿಂಗಳಿಂದ ಯಾವುದೇ ಪಿಂಚಣಿಗಳು ಬರ್ತಾ ಇಲ್ಲ. ನಮಗೆ ಭಾಳ ಕಷ್ಟ ಆಗಿದೆ. ಇವು ಪಿಂಚಣಿದಾರರು ನಮಗೆ ಮನವಿ ನಾವು ತಾಲೂಕಾ ಬಿಟ್ಟು ಜಿಲ್ಲಾಗೆ ಬಂದಿದ್ದೆವು. ಜಿಲ್ಲೆಯಲ್ಲಿ ನಮ್ಮ ಯಾವ ಮನವಿ ಮಾಡಬೇಕಂತ ನಾವು ಕೇಳಿಕೊಂಡು ಸರ್, ನೀವು ಪಿಂಚಣಿ ರಿನಿವಲ್ ಏನಾದರೂ ಮಾಡಿದ್ದೆವು. ಅಪ್ಲಿಕೇಶನ್ ಸೈಜ್ ಕೊಟ್ಟಿದ್ದೆವು. ಅಂದರೆ ಯಾವುದೇ ರೆಸ್ಪಾನ್ಸಿಬಲ್ ಕೊಡ್ತಾ ಇಲ್ಲ. ನಮಗೆ ಯಾವುದೇ ರೆಸ್ಪಾನ್ಸಿಬಲ್ ಕೊಡ್ತಾ ಇಲ್ಲ. ಅವ್ರು ನಿಮ್ಗೇನು ಹೇಳ್ತಾ ಇದ್ದಾರೆ ಸರ್? ರೆಸ್ಪಾನ್ಸ್ ಕೊಡ್ತಾರೆ ಅಂದರೆ ಯಾವ ಥರ ರೆಸ್ಪಾನ್ಸ್ ಕೊಡ್ತಾರೆ ನಿಮಗೆ?
ಎಲ್ಲ ಆಗ್ತದೆ ಅಂತ ಹೇಳ್ತೀವಿ ನಾವು. ಸುಮಾರು ಈಗ 7-8 ತಿಂಗಳಿಂದ ಕಾಯ್ತಾನೆ ಇದ್ದೀವಿ. ಈಗ ಆಗ್ತಾನೆ ಇಲ್ಲ ಒಟ್ಟು.